ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಕನಸುಗಳು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ IAS ಆಫೀಸರ್ ಆಗಬೇಕು, IPS ಆಗಬೇಕು, ಅಥವಾ ಟೀಚರ್ ಆಗಬೇಕು, ಅಥವಾ ಡಾಕ್ಟರ್ ಆಗಬೇಕು ಅಂತ ಈ ರೀತಿ ಸಾಕಷ್ಟು ಕನಸುಗಳನ್ನು ಪ್ರತಿಯೊಬ್ಬರು ಕಂಡೇ ಇರ್ತೀವಿ. ಕನಸು ಕಾಣದೇ ಇರುವಂಥ ವ್ಯಕ್ತಿ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ಹೌಸ್ ವೈಫ್ಗಳು ಮನೆಯಲ್ಲೇ ಇದ್ಕೊಂಡು ಏನಾದರೂ ಒಳ್ಳೆ ರೀತಿಯಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದಾ ಅನ್ನುವಂಥ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಹೌಸ್ ವೈಫ್ ಅಂದರೆ ಅದೊಂದು ವರ್ಡ್ ಅಂತೂ ಖಂಡಿತ ಅಲ್ಲ. ಅವರು ಇಡೀ ಫ್ಯಾಮಿಲಿಯ ಒಂದು ಸ್ಟ್ರೆಂತ್ ಆಗಿರ್ತಾರೆ ಅಂದರೂ ಕೂಡ ತಪ್ಪಾಗೋದೇ ಇಲ್ಲ. ಎಷ್ಟೋ ಹೆಣ್ಮಕ್ಳು ತಮ್ಮ ಒಂದು ಫ್ಯಾಮಿಲಿಗೋಸ್ಕರ, ತಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗೋಸ್ಕರ ತಮ್ಮ ಇಡೀ ಕನಸುಗಳನ್ನೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹೌದಲ್ವಾ? ಇವತ್ತಿನ ದಿನ ಮನೆಯಿಂದ ಹೊರಗಡೆ ಹೋಗಿ ದುಡಿಬೇಕು ಅನ್ನುವಂಥ ಯಾವುದೇ ನೆಸೆಸಿಟಿ ಇಲ್ಲ. ಮನೆಯಲ್ಲೇ ಇದ್ಕೊಂಡು ನಮ್ಮಲ್ಲಿರುವಂಥ ಸಣ್ಣ ಸಣ್ಣ ಸ್ಕಿಲ್ಸ್ಗಳನ್ನು, ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡಿ ನಮ್ಮ ಜೀವನವನ್ನೇ ಕಂಪ್ಲೀಟಾಗಿ ಬದಲಾಯಿಸುವಂಥ ಸಾಕಷ್ಟು ಒಳ್ಳೆ ರೀತಿಯ ಪ್ಲ್ಯಾಟ್ಫಾರ್ಮ್ಗಳನ್ನು ನಾವು ನೋಡೋದಕ್ಕೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈಸಿ ಹೋಮ್ ವರ್ಕಿಂಗ್ ಐಡಿಯಾಸ್ ಜೊತೆಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಮೋಟಿವೇಶನನ್ನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅಂತ ಅನ್ನಿಸ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇವತ್ತು ಎಷ್ಟೊಂದು ಜನ ಮನೆಯಲ್ಲೇ ಇದ್ಕೊಂಡು ಚಿಕ್ಕ ಕೆಲಸದಿಂದ ದೊಡ್ಡ ಸಕ್ಸಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೊಬೈಲ್ ಮೂಲಕನೇ ಇನ್ಕಮನ್ನು ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ಐಡೆಂಟಿಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನಿಂದ ಆಗಲ್ಲ ಅನ್ನೋ ಒಂದು ಥಾಟನ್ನು ಇವತ್ತೇ ಬಿಟ್ಬಿಡಿ. ಯಾಕಂದರೆ ನಿಮ್ಮೊಳಗಡೆನೂ ಕೂಡ ಒಂದು ಟ್ಯಾಲೆಂಟ್ ಇದೆ, ಒಂದು ಡ್ರೀಮ್ ಇದೆ. ಅದನ್ನು ಸ್ಟಾರ್ಟ್ ಮಾಡಿ ಅದರಿಂದ ಸಕ್ಸಸ್ಸನ್ನು ಕಾಣಿ. ಮೊದಲನೇದಾಗಿ ಯೂಟ್ಯೂಬ್ ಚಾನೆಲನ್ನು ಪ್ರಾರಂಭ ಮಾಡೋದು. ಇವತ್ತು ಮೊಬೈಲ್ ಇದ್ದರೆ ಸಾಕು, ನೀವು ಕೂಡ ಯೂಟ್ಯೂಬ್ ಮೂಲಕ ಹಣ ಸಂಪಾದನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ವೀಡಿಯೋಸ್, ಬ್ಯೂಟಿ ಟಿಪ್ಸ್, ವಿಲೇಜ್ ಲೈಫ್, ಮೋಟಿವೇಶನ್, ಡೈಲಿ ವ್ಲಾಗ್, ಎಜುಕೇಷನ್. ಇದರಲ್ಲಿ ಎಲ್ಲ ಟ್ಯಾಲೆಂಟು ಇರಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಟ್ಯಾಲೆಂಟ್ ಅಥವಾ ಒಂದು ಸ್ಕಿಲ್ ಇದ್ದರೆ ಸಾಕು. ಮೊದಲ ದಿನ ನಮಗೆ ವ್ಯೂಸ್ ಬರದೇ ಇರ್ಬೋದು, ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಯಾರಿಗೂ ಕೂಡ ಸಿಗೋದಿಲ್ಲ. ಪ್ರತಿದಿನದ ಕನ್ಸಿಸ್ಟೆನ್ಸಿ ನಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ. ಇವತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ 0 ಸಬ್ಸ್ಕ್ರೈಬರ್ಸಿಂದನೇ ಶುರು ಮಾಡಿರ್ತಾರೆ. ಜನ ಸಬ್ಸ್ಕ್ರೈಬ್ ಮಾಡ್ತಾರೋ ಇಲ್ವೋ ಅಥವಾ ಲೈಕ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಹಿಂಜರಿಕೆ ಅಥವಾ ಭಯ ಖಂಡಿತವಾಗ್ಲೂ ಬೇಡ. ನಾವು ಒಳ್ಳೆ ರೀತಿಯ ಕಂಟೆಂಟನ್ನು ಕೊಟ್ಟರೆ ಜನ ಖಂಡಿತವಾಗಿಯೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವತ್ತಿನ ದಿನ ಮೊಬೈಲ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಡಿವೈಸ್ ಮಾತ್ರ ಆಗಿಲ್ಲ, ಅದು ಮನಿ ಅರ್ನಿಂಗ್ ಮೆಷಿನ್ ಕೂಡ ಹೌದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಆನ್ಲೈನ್ ಸೆಲ್ಲಿಂಗ್, ಫ್ರೀಲ್ಯಾನ್ಸಿಂಗ್ ಇವೆಲ್ಲ ಮನೆಯಲ್ಲೇ ಪ್ರಾರಂಭ ಮಾಡ್ಬೋದು. ಬಿಗಿನಿಂಗಲ್ಲಿ ಇನ್ಕಮ್ ಕಡಿಮೆ ಇರಬಹುದು, ಆದರೆ ಕನ್ಸಿಸ್ಟೆನ್ಸಿ ಇದ್ದರೆ ಒಂದು ದಿನ ಮಂತ್ಲಿ ಸ್ಯಾಲ್ರಿಗಿಂತನೂ ಕೂಡ ಹೆಚ್ಚು ಅರ್ನಿಂಗ್ ನಾವು ಯೂಟ್ಯೂಬಿಂದ ಮಾಡ್ಬೋದು. ಸಣ್ಣ ಸಣ್ಣ ಆರಂಭನೂ ಕೂಡ ಆಸೆ ಮಾಡೋರು ನಂತರ ನಮ್ಮ ಯಶಸ್ಸನ್ನು ನೋಡಿ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತಾರೆ. ಅದಂತೂ ನೆನಪಲ್ಲಿಟ್ಕೊಳ್ಳಿ. ಇನ್ನು ಎರಡನೇದಾಗಿ ಹೋಮ್ ಮೇಡ್ ಫುಡ್ ಬಿಸ್ನೆಸ್. ಹೌದು, ನೀವು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀರಾ ಅಂದರೆ ಅಷ್ಟೇ ಸಾಕು. ಅದು ಬರೀ ನಿಮ್ಮ ಟ್ಯಾಲೆಂಟ್ ಅಲ್ಲ, ಮುಂದೆ ಒಂದಿನ ನಿಮ್ಮ ಇನ್ಕಮ್ ಸೋರ್ಸ್ ಕೂಡ ಆಗಬಹುದು. ಫಾರ್ ಎಕ್ಸಾಂಪಲ್ ಪಿಕಲ್, ಸ್ನ್ಯಾಕ್ಸ್, ಚಕ್ಲಿ, ಲಡ್ಡು, ಹೆಲ್ದಿ ಫುಡ್, ಈ ರೀತಿ ಸಾಕಷ್ಟು ಸಿಂಪಲ್ ಆದಂಥ ಐಟಮ್ಸ್ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಆನ್ಲೈನಲ್ಲಿ ಸೆಲ್ ಮಾಡಬಹುದು. ಇವತ್ತು ಜನಗಳು ಜಾಸ್ತಿ ಹೋಮ್ ಮೇಡ್ ಫುಡ್ಡನ್ನೇ ಹೆಚ್ಚು ಇಷ್ಟಪಡ್ತಾರೆ. ಇನ್ ಬಿಗಿನಿಂಗ್ ಡೇಸಲ್ಲಿ ನಾವು ದೊಡ್ಡ ಮಟ್ಟದ ಬಿಸ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಆರ್ಡರ್ ಇದ್ದರೆ ಸಾಕು, ಆ ಒಂದು ಆರ್ಡರ್ ನಮ್ಮ ಕಾನ್ಫಿಡೆನ್ಸನ್ನು ಚೇಂಜ್ ಮಾಡಬಹುದು. ಇದು ಮನೆಯಲ್ಲೇ ಈಸಿಯಾಗಿ ಅರ್ನ್ ಮಾಡುವಂಥ ಬೆಸ್ಟ್ ಐಡಿಯಾ ಅಂತ ಅನ್ಸುತ್ತೆ. ಇನ್ನು ಮೂರನೇದಾಗಿ ಟೈಲರಿಂಗ್ ಆ್ಯಂಡ್ ಬ್ಲೌಸ್ ಡಿಸೈನಿಂಗ್. ಹೆಂಗಸರಿಗೆ ಟೈಲರಿಂಗ್ ಅನ್ನೋದು ಒಂದು ಪವರ್ಫುಲ್ ಸ್ಕಿಲ್. ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಡ್ರೆಸ್ ಸ್ಟಿಚಿಂಗ್ ಮಾಡಿ ಇನ್ಕಮ್ ಮಾಡಬಹುದು. ಫೆಸ್ಟಿವಲ್ ಸೀಸನ್ ಬಂದರೆ ಒಳ್ಳೆಯ ಅರ್ನಿಂಗ್ ನಾವು ಇದರಿಂದ ಟೈಲರಿಂಗ್ ಜೊತೆಗೇನೆ ಕ್ಯಾಂಡಲ್ ಮೇಕಿಂಗ್, ಕ್ರಾಫ್ಟ್ ಐಟಮ್ಸ್, ಜ್ಯುವೆಲರಿ, ಎಂಬ್ರಾಯ್ಡ್ರಿ ವರ್ಕ್ ಇವುಗಳನ್ನು ಮನೆಯಲ್ಲೇ ರೆಡಿ ಮಾಡಿ ಆನ್ಲೈನಲ್ಲಿ ಸೆಲ್ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು ಜನ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ಗೆ ಹೆಚ್ಚಾಗಿ ವ್ಯಾಲ್ಯೂ ಕೊಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದನ್ನ ಮಾತು ನೆನಪಾಗುತ್ತೆ ನನಗೆ. ಟ್ಯಾಲೆಂಟ್ ದೇವರ ಗಿಫ್ಟ್, ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಏನು ಹೇಳ್ತೀರಾ? ಇನ್ನು ನಾಲ್ಕನೇದಾಗಿ ಆನ್ಲೈನ್ ಕೋಚಿಂಗ್.
ನೀವೇನಾದರೂ ಪ್ರೊಫೆಷ್ನಲ್ ಟೀಚಿಂಗ್ ಕೋರ್ಸ್ ಏನಾದರೂ ಮಾಡಿದರೆ ಅಥವಾ ಬೇಸಿಕ್ ಟೀಚಿಂಗ್ ಒಂದು ನಾಲೆಡ್ಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಆನ್ಲೈನ್ ಟ್ಯೂಷನ್ ಅಥವಾ ಆನ್ಲೈನ್ ಕೋಚಿಂಗ್ ಕ್ಲಾಸಸನ್ನು ನೀವು ಮಾಡೋದ್ರ ಮೂಲಕ ಅರ್ನಿಂಗನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, GK, ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್, ಇದರಲ್ಲಿ ನೀವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀರೋ ಅಥವಾ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂಥ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ನಾವು ಟೀಚಿಂಗನ್ನು ಮಾಡಬಹುದು. ಇದು ಕೂಡ ಮನೆಯಲ್ಲೇ ಇದ್ಕೊಂಡು ಅರ್ನಿಂಗ್ ಮಾಡೋದಕ್ಕೆ ಒಂದು ಬೆಸ್ಟ್ ಐಡಿಯಾ ಅಂತ ಅನಿಸುತ್ತೆ. ಇದರಲ್ಲಿ ನಾವು ಮಕ್ಕಳಿಗೂ ಕಲಿಸಿ ನಾವು ಕೂಡ ಇನ್ಕಮ್ ಮಾಡಬಹುದು. ನಾವು ಕಲಿತದ್ದನ್ನು ಇನ್ನೊಬ್ರಿಗೂ ಕೂಡ ಕಲಿಸಿದಾಗ ಅದು ಹಣ ಮಾತ್ರ ತಂದುಕೊಡಲ್ಲ, ಅದರ ಜೊತೆಗೆ ಗೌರವವನ್ನು ಕೂಡ ತಂದುಕೊಡುತ್ತೆ. ಇನ್ನು 5ನೇದಾಗಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ರೀಲ್ಸ್. ಹೌದು, ಇವತ್ತು ಶಾರ್ಟ್ ವೀಡಿಯೋಸ್ಗಳ ಕಾಲ. ಒಂದು ಮೋಟಿವೇಶ್ನಲ್ ವಿಡಿಯೋ, ಕುಕ್ಕಿಂಗ್ ರೀಲ್ಸ್, ಬ್ಯೂಟಿ ಟಿಪ್ಸ್, ಡೈಲಿ ಲೈಫ್ ವ್ಲಾಗ್, ಈ ರೀತಿ ಸಾಕಷ್ಟು ಕ್ರಿಯೇಟಿವ್ ಆಗಿ ನಮ್ಮದೇ ಆದಂಥ ಒಂದು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕನೂ ಕೂಡ ಇವತ್ತು ಅರ್ನಿಂಗನ್ನು ಮಾಡೋದಕ್ಕೆ ಅವಕಾಶ ಇದೆ. ಇವುಗಳ ಮೂಲಕ ಸಾವಿರಾರು ಜನ ಇವತ್ತು ಫೇಮಸ್ ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ಮೊದಲಿಗೆ ಜನ ನೋಡಿ ನಗ್ತಿರ್ತಾರೆ, ಆದರೆ ನಮ್ಮ ಒಂದು ಪ್ರೋಗ್ರೆಸ್ಸನ್ನು ನೋಡಿ ಅವರೇ ಮುಂದೆ ಕ್ಲಾಪ್ ಮಾಡ್ತಾರೆ. ಆದ್ದರಿಂದ ಜನರ ಮಾತುಗೋಸ್ಕರ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಕನಸಿಗೋಸ್ಕರ ನಾವು ಬದುಕಬೇಕು. ಇದು ಕೂಡ ಮನೆಯಲ್ಲಿ ಅರ್ನಿಂಗನ್ನು ಮಾಡೋದಕ್ಕೆ ಒಂದು ಬೆಸ್ಟ್ ಐಡಿಯಾ ಅಂತ ಅನಿಸುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಇದ್ಕೊಂಡು ಇವತ್ತು ಎಷ್ಟೆಲ್ಲ ವರ್ಕನ್ನು ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ಇಷ್ಟು ವರ್ಕಿಂಗ್ ಐಡಿಯಾಸಲ್ಲಿ ನಿಮ್ಮ ಟ್ಯಾಲೆಂಟ್ ಯಾವುದು ಅನ್ನೋದನ್ನು ನೀವೇ ಚೂಸ್ ಮಾಡಿಕೊಂಡು ಇವತ್ತೇ ನೀವು ಸ್ಮಾಲ್ ಸ್ಟೆಪ್ಪನ್ನು ತೆಗೆದುಕೊಳ್ಳಿ. ನಾಳೆ ಅದೇ ನಿಮ್ಮ ಸಕ್ಸಸ್ ಸ್ಟೋರಿ ಆಗಬಹುದು. ಇವತ್ತು ನೀವು ಟಯರ್ಡ್ ಆಗಿರಬಹುದು, ಡಿಸಪಾಯಿಂಟ್ ಕೂಡ ಆಗಿರಬಹುದು, ಆದರೆ ಗಿವ್ ಅಪ್ ಮಾತ್ರ ಮಾಡಬೇಡಿ. ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಂದೆ ಒಂದು ನೋವು ಇದ್ದೇ ಇರುತ್ತೆ. ಯಾರು ನಿಮ್ಮ ಕನಸನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರಿ. ಒಂದು ದಿನ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮನ್ನು ಇಗ್ನೋರ್ ಮಾಡಿದವ್ರಿಗೆ ಒಳ್ಳೆಯ ಉತ್ತರವಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಂತಹ ಮೋಟಿವೇಶ್ನಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಶೇಷವಾದಂಥ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.